ನಮಸ್ಕಾರ, ನ್ಯೂಸ್ 10 AM ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬೆಂಗಳೂರು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಆರೋಪಿ ನವೀನ್ ನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಪೊಲೀಸರನ್ನೇ ಪ್ರಶ್ನೆ ಮಾಡ್ತಿದ್ದಾನೆ ಆರೋಪಿ ನವೀನ್. ನನ್ನ ಪಕ್ಷ ಕಾಂಗ್ರೆಸ್, ಧರ್ಮ ಹಿಂದೂ, ಧರ್ಮಕ್ಕೆ ಧಕ್ಕೆ ಆದ್ರೆ ಖಂಡಿಸುತ್ತಲೇ ಬಂದಿದ್ದೇನೆ. ಕಾಂಗ್ರೆಸ್ನಲ್ಲಿದ್ರೆ ಹಿಂದೂ ಧರ್ಮದ ಪರ ಮಾತನಾಡಬಾರದ ಅಂತ ಪ್ರಶ್ನೆಯನ್ನ ಮಾಡಿದ್ದಾನೆ ನವೀನ್. ನಾನು ಮಾತನಾಡಬಾರದೆಂಬ ನಿಯಮ ಇದೆಯಾ? ಕಾಕಿಗೆ ಪ್ರಶ್ನೆಯನ್ನ ಮಾಡಿದ್ದಾನೆ ಆರೋಪಿ ನವೀನ್. ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿದಂತ ಆರೋಪಿ ನವೀನ್ ಈಗ ಕಾಕಿ ಟೀಮ್ ಅನ್ನೇ ಪ್ರಶ್ನೆ ಮಾಡ್ತಿದ್ದಾನೆ. ನಾನು ಎಂದಿಗೂ ಧರ್ಮ ವಿರೋಧಿ ಪೋಸ್ಟ್ ಅನ್ನ ಹಾಕಿಲ್ಲ. ಸ್ಥಳೀಯ ಕೆಲವರಿಂದ ಜಾಲತಾಣಗಳಲ್ಲಿ ಪೋಸ್ಟ್ ಅನ್ನ ಹಾಕಲಾಗಿದೆ, ಅದನ್ನೆಲ್ಲ ಖಂಡಿಸಿ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕ್ತಾ ಇದ್ದೆ, ಕಮೆಂಟ್ ಮಾಡ್ತಾ ಇದ್ದೆ ಅಷ್ಟೇ ಅಂತ ನವೀನ್ ಕಾಕಿ ಟೀಮ್ ಪ್ರಶ್ನೆಯನ್ನ ಮಾಡುವಂತ ಸಂದರ್ಭದಲ್ಲಿ, ವಿಚಾರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇರುವಂತದ್ದು. ಕೆಲವರಿಂದ ನನಗೆ ಸಾಮಾಜಿಕ ಜಾಲತಾಣದಲ್ಲಿ ಎಚ್ಚರಿಕೆಯನ್ನ ನೀಡಲಾಗ್ತಾ ಇತ್ತು, ಕೆಲವರಿಂದ ನನಗೆ ಜೀವ ಬೆದರಿಕೆ ಕೂಡ ಬಂದಿದೆ. ಪೊಲೀಸರ ಎದುರು ಆರೋಪಿ ನವೀನ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಈ ಸಂಬಂಧ ಕೆಲ ಸ್ಥಳೀಯರು ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರಿಗೆ ವಿಷಯವನ್ನ ತಲುಪಿಸಿದ್ರು. ಆದ್ರೆ ಅವರು ಇದೊಂದು ಫೇಸ್ಬುಕ್ ಗಲಾಟೆ ಅಂತ ಸುಮ್ಮನಾಗಿದ್ರು ಅಂತ ನವೀನ್ ವಿಚಾರಣೆ ವೇಳೆ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ನವೀನ್ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಹೇಳಿಕೆಯನ್ನ ನೀಡಿರುವಂತದ್ದು. ಮತ್ತೊಂದು ವಿಚಾರ ಇಲ್ಲಿ ಗಮನಿಸಬೇಕಾಗಿರುವಂತದ್ದು, ಕಾಂಗ್ರೆಸ್ ಮತ್ತು ಬಿಜೆಪಿ ಈ ಎರಡೂ ಪಕ್ಷಗಳ ನಡುವೆ ನವೀನ್ ನಮ್ ಕಾರ್ಯಕರ್ತ ಅಲ್ಲ, ನವೀನ್ ನಮ್ ಕಾರ್ಯಕರ್ತ ಅಲ್ಲ ಅಂತ DK ಶಿವಕುಮಾರ್ ಅವರಂತೂ ಆ ಪೋಸ್ಟ್ ಗಳ ಒಂದು ರೆಕಾರ್ಡ್ ಅನ್ನೇ ಇಟ್ಕೊಂಡು ಅದನ್ನ ರಿಲೀಸ್ ಮಾಡ್ತಾ ಈತ ಬಿಜೆಪಿ ಕಾರ್ಯಕರ್ತ ಅಂತ ಹೇಳ್ತಾ ಇದ್ರು. ಈಗ ನವೀನ್ ಸ್ವತಃ ಒಪ್ಕೊಂಡಿದ್ದಾನೆ, ನಾನು ಕಾಂಗ್ರೆಸ್ ಕಾರ್ಯಕರ್ತ ಅಂತ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮುನಿರಾಜು, ಯಾರ ಕಾರ್ಯಕರ್ತ, ಯಾವ ಪಕ್ಷದ ಕಾರ್ಯಕರ್ತ ಅನ್ನೋದನ್ನ ಕೂಡ ಹೇಳಿದ್ದಾನೆ ನವೀನ್. ಹಗ್ಗಜಗ್ಗಾಟ ನಡೆದಿತ್ತು, ನನ್ನ ಕಾರ್ಯಕರ್ತ ಅಲ್ಲ, ನಮ್ಮ ಪಕ್ಷದ ಕಾರ್ಯಕರ್ತ ಅಲ್ಲ ಅಂತ. ಅದ್ರ ಬಗ್ಗೆ ಉತ್ತರ ಸಿಗ್ತಾ ಇದೆ. ಇನ್ನು ಒಂದ್ ಕಡೆ ಯಾಕೆ ಹಾಕಬಾರ್ದ, ಈ ರೀತಿಯಾಗಿ ಮಾಡಬಾರ್ದ ಅನ್ನುವ ರೀತಿಯಲ್ಲಿ ಪೊಲೀಸರನ್ನ ಕೂಡ ಪ್ರಶ್ನೆ ಮಾಡ್ತಿದ್ದಾನೆ ನವೀನ್. ಯಾವ ರೀತಿಯಾಗಿ ವಿಚಾರಣೆ ನಡೀತಾ ಇದೆ, ಏನಂತ ಉತ್ತರಗಳನ್ನ ಕೊಡ್ತಾ ಹೋಗ್ತಿದ್ದಾನೆ? ಪೃಥ್ವಿ, ಈಗಾಗಲೇ ಏನು ನವೀನ್ ಅನ್ನ ಪೊಲೀಸರು ಬಂಧಿಸಿ ಒಂದು ವಿಚಾರಣೆಯನ್ನು ಸಹ ಮಾಡ್ತಿರುವಂತದ್ದು. ಈ ವೇಳೆ ಒಂದು ಸಾಕಷ್ಟು ಮಾಹಿತಿಗಳನ್ನ ಆತ ಪೊಲೀಸರ ಮುಂದೆ ಒಂದು ಹೇಳಿಕೆಯನ್ನು ಸಹ ಕೊಟ್ಟಿದ್ದಾನೆ. ಅದರಲ್ಲಿ ಪ್ರಮುಖವಾಗಿ ನಾನೊಬ್ಬ ಹಿಂದೂ ಆಗಿ ಒಂದು ಫೇಸ್ಬುಕ್ ನಲ್ಲಿ ಒಂದು ಕಾಮೆಂಟ್ ಅನ್ನ ಮಾಡಿದ್ದೆ. ಯಾಕಂದ್ರೆ ಕೆಲವರು ಹಿಂದೂ ಧರ್ಮದ ಬಗ್ಗೆ ಕೆಲವು ಅವಹೇಳನಕಾರಿ ಒಂದು ಪೋಸ್ಟ್ ಗಳನ್ನ ಮಾಡ್ತಿದ್ರು. ಅದನ್ನ ನಾನು ಪ್ರಶ್ನೆ ಮಾಡಿ ಒಂದು ಕಾಮೆಂಟ್ ಬಾಕ್ಸ್ ನಲ್ಲಿ ಕೆಲವು ಅಂಶಗಳನ್ನ ಹಾಕಿದ್ದಷ್ಟೇ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಯಾಕಂದ್ರೆ ನಾನೊಬ್ಬ ಹಿಂದೂ ಧರ್ಮೀಯನಾಗಿ ನಾನು ಅದನ್ನು ಸಹ ಹಾಕಬಾರ್ದ ಅಂತ ಹೇಳಿ ಒಂದು ಪೊಲೀಸರನ್ನೇ ಒಂದು ಮರು ಪ್ರಶ್ನೆಯನ್ನು ಸಹ ಮಾಡಿರುವಂತದ್ದು. ಮತ್ತೆ ಇದೇ ವೇಳೆ ಕೆಲವು ಅಂಶಗಳನ್ನು ಉಲ್ಲೇಖ ಮಾಡಿದ್ದೇನೆ. ನಾನೊಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತವನು, ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಹಿಂದೂ ಧರ್ಮವನ್ನು ಬೆಂಬಲಿಸಬಾರ್ದ, ಹಿಂದೂ ಧರ್ಮದ ಬಗ್ಗೆ ನಾನು ಮಾತನಾಡಬಾರ್ದ ಅಂತ ಹೇಳಿ ಒಂದು ಕ್ವಶನ್ ಅನ್ನ ಪೊಲೀಸರ ಮುಂದೆ ಇಟ್ಟಿರುವಂತದ್ದು. ಈ ವೇಳೆ ಪೊಲೀಸರು ಸಹ ಇದ್ರ ಬಗ್ಗೆ ಒಂದು ಸಾಕಷ್ಟು ಒಂದು ವಿಚಾರಣೆಯನ್ನು ಸಹ ಮಾಡಿದ್ದಾರೆ. ಯಾಕಂದ್ರೆ ಖುದ್ದು ತಾನಾಗೆ ಆ ಒಂದು ಪೋಸ್ಟ್ ಅನ್ನ ಹಾಕಿರ್ಲಿಲ್ಲ. ಕೆಲವು ಬೇರೆ ವಿಚಾರಗಳ ಬಗ್ಗೆ ಒಂದು ಚರ್ಚೆಯನ್ನ ಮಾಡಬೇಕಾದ್ರೆ ನಾನು ಅದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಮಾತ್ರ ಅದನ್ನ ಉಲ್ಲೇಖ ಮಾಡಿ ಆ ಪೋಸ್ಟ್ ಅನ್ನ ಹಾಕಿದ್ದು. ಆದ್ರೆ ಇದ್ರ ಬಗ್ಗೆ ಕೆಲವರು ಅನಾವಶ್ಯಕವಾಗಿ ನನಗೆ ಬೆದರಿಕೆ ಹಾಕುವಂಥದ್ದು ಮತ್ತೆ ಆ ಪೋಸ್ಟ್ ಅನ್ನು ಡಿಲೀಟ್ ಮಾಡುವಂತೆ ಸಾಕಷ್ಟು ಬೆದರಿಕೆಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಅಂತ ಹೇಳಿ ಈ ವೇಳೆ ಆತ ಬಾಯ್ಬಿಟ್ಟಿದ್ದಾನೆ. ಈಗಾಗಲೇ CCB ಪೊಲೀಸರು ಮತ್ತೆ ಪೂರ್ವ ವಿಭಾಗ ಪೊಲೀಸರು ಈ ಬಗ್ಗೆ ಒಂದು ತೀವ್ರವಾಗಿ ಆತನನ್ನು ಸಹ ವಿಚಾರಣೆ ಮಾಡಿರುವಂತದ್ದು. ಯಾಕಂದ್ರೆ ಈ ಒಂದು ಪೋಸ್ಟ್ ಗಲಭೆಯಿಂದಾಗಿ ಸಾಕಷ್ಟು ಒಂದು ದೊಡ್ಡ ಮಟ್ಟದ ಗಲಭೆ ಉಂಟಾಗಿತ್ತು ಮತ್ತೆ ನಾನಾ ರೀತಿಯ ಒಂದು ಅವಘಡಗಳಿಗೂ ಸಹ ಕಾರಣ ಆಗಿರೋದ್ರಿಂದ ಈಗ ಆತನನ್ನು ಸಹ ತೀವ್ರ ವಿಚಾರಣೆಯನ್ನು ಸಹ ಮಾಡ್ತಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನೊಂದ್ ಕಡೆ ಇದು DJ ಹಳ್ಳಿ ಪುಂಡರ ಬಗೆಗಿನ ಬೆಚ್ಚಿ ಬೀಳಿಸುವಂತ ಸ್ಟೋರಿ. ಪುಂಡರ ಗ್ಯಾಂಗ್ ನಿಂದ ACP ಮೇಲೆನೆ ಹಲ್ಲೆಯನ್ನ ಮಾಡಲಾಗಿದೆ. ಅದಕ್ಕೆ ಹೇಳ್ತಾ ಇದ್ದೆ, ಇವ್ರು ಯಾರು ಅಮಾಯಕರಲ್ಲ. ಅಲ್ಲಿಗೆ ಬಂದಿದ್ದಂತವ್ರು, ಗಲಭೆಯನ್ನ ಸೃಷ್ಟಿ ಮಾಡಿದಂತವ್ರು ಯಾರು ಕೂಡ ಅಮಾಯಕರಲ್ಲ. ಅಲ್ಲಿ ಬಂದಿದ್ದಂತವ್ರು ದುರುಳರು, ದುಷ್ಟರು, ಕಿಡಿಗೇಡಿಗಳು, ಪುಡಿ ರೌಡಿಗಳು ಅಂತ ಅದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಇಲ್ಲಿ ಪೊಲೀಸರ ಮೇಲೆನೆ ಹಲ್ಲೆ ಮಾಡಿದ್ದಾರೆ, ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನ ನಡೆಸಿದ್ದಾರೆ ಕಿಡಿಗೇಡಿಗಳು. ಘಟನೆಯಲ್ಲಿ ACP ರವಿಪ್ರಸಾದ್ ಬಲಗೈ ಬೆರಳಿಗೆ ಗಾಯ ಕೂಡ ಆಗಿದೆ. ACP ಸಮವಸ್ತ್ರ, ಕತ್ತಿನ ಪಟ್ಟಿಯನ್ನ ಎಳೆದಾಡಿದ್ದಾರೆ ಗಲಭೆಕೋರರು. ಅವರು ಇನ್ನೆಷ್ಟು ಬಂಡ ಧೈರ್ಯ ಇರೋಣ, ಎಷ್ಟು ಬಂಡ ಧೈರ್ಯದಿಂದ
ಪೊಲೀಸರ ಮೇಲೇನೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿಯನ್ನ ಹಚ್ಚಿದ್ದಲ್ಲದೆ ಅಲ್ಲಿದ್ದಂತ ಪೀಠೋಪಕರಣ ಗಾಡಿಗಳನ್ನ ಧ್ವಂಸ ಮಾಡಿದ್ದಲ್ಲದೆ ಪೊಲೀಸರನ್ನು ಕೂಡ ಬಿಟ್ಟಿಲ್ಲ. ಅವತ್ತು ಕೂಡ ಹಲ್ಲೆಯನ್ನ ಮಾಡಿದ್ರು, ಇವತ್ತು ಕೂಡ ಹಲ್ಲೆಯನ್ನ ಮಾಡಿದ್ದಾರೆ. ಆಗಸ್ಟ್ 11ರ ರಾತ್ರಿ ಠಾಣೆಗೆ ಬಂದಿದ್ದಂತ ಗುಂಪಿನಿಂದ ಅಟ್ಯಾಕ್ ಮಾಡಲಾಗಿರೋದು. ನವೀನ್ ವಿರುದ್ಧ ದೂರನ್ನ ಕೊಡ್ಲಿಕ್ಕೆ ಠಾಣೆಗೆ ಬಂದಿದ್ದಾಗ ಹಲ್ಲೆಯನ್ನ ಮಾಡಲಾಗಿದೆ. ಹಲ್ಲೆಗೆ ಯತ್ನಿಸಿದ್ದಾರೆಂದು ಡಿಜೆಹಳ್ಳಿ ಠಾಣೆಗೆ ಎಸಿಪಿ ದೂರನ್ನ ಕೊಟ್ಟಿದ್ದಾರೆ. ಎಸಿಪಿ ದೂರಿನ ಮೇರೆಗೆ ಡಿಜೆಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಎಫ್ಐಆರ್ ಗಳ ಪಟ್ಟಿ ಈಗ ಆಲ್ರೆಡಿ ಬೆಳೀತಾ ಇದೆ. 20ಕ್ಕೂ ಹೆಚ್ಚಿನ ಎಫ್ಐಆರ್ ಗಳನ್ನ ಈಗ ಆಲ್ರೆಡಿ ದಾಖಲು ಮಾಡಲಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಎಸಿಪಿ ಮೇಲೇನೆ ಪುಂಡರ ಗ್ಯಾಂಗ್ ಹಲ್ಲೆಯನ್ನ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಎಸಿಪಿ ಅವರು ಅಲ್ಲಿ ದೂರನ್ನ ಅಂದ್ರೆ ಎಫ್ಐಆರ್ ಅನ್ನ ದಾಖಲು ಮಾಡಿಸಿರುವಂತದ್ದು. ನವೀನ್ ವಿರುದ್ಧ ದೂರನ್ನ ಕೊಡ್ಲಿಕ್ಕೆ ಠಾಣೆಗೆ ಬಂದಿದ್ದಂತ ಸಂದರ್ಭದಲ್ಲಿ ಹಲ್ಲೆಯನ್ನ ಮಾಡಲಾಗಿದೆ. ಇಲ್ಲಿ ಕೆಲವು ನಾಯಕರು ಈ ಹಿಂದೆ ನಮ್ಮ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಇವರು ಸರಿಯಾದ ಟೈಮಿಗೆ ತಗೊಳ್ಳಿಲ್ವಂತೆ ಎಫ್ಐಆರ್ ಅದು ಇದು ಅಂತ ಏನೇನೋ ಸುಳ್ಳು, ಅಂದ್ರೆ ಈ ಗಲಭೆ ನಡೆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಮುಚ್ಚಾಕೊಳ್ಳಿಕ್ಕೆ ಏನೇನೋ ಮಾತನಾಡ್ತಾ ಇದ್ರು. ಇಲ್ಲಿ ಅವರು ಎಫ್ಐಆರ್ ಅನ್ನ ತಗೊಳ್ಳಿಕ್ಕೆ ತಡ ಮಾಡಿದ್ರು, ಅದು ಇದು ಅಂತ. ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ಒಂದು ಠಾಣೆಗೆ ಹೋದಂತ ಸಂದರ್ಭದಲ್ಲಿ ಕೊರಳ ಪಟ್ಟಿಯನ್ನ ಇಟ್ಕೊಂಡು ಎಳ್ದಾಡಿರುವಂತದ್ದು, ಅವರ ಬಲಗೈಗೂ ಕೂಡ ಏಟಾಗಿದೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿದೆ. ಕೆಜಿ ಹಳ್ಳಿ, ಡಿಜೆ ಹಳ್ಳಿ ಈ ಒಂದು ವ್ಯಾಪ್ತಿಯಲ್ಲಿ 2 ಪೊಲೀಸ್ ಠಾಣೆಗಳನ್ನ ಧ್ವಂಸ ಮಾಡಿದ್ರು. ಇದ್ರ ಬಗ್ಗೆನೂ ಕೂಡ ಪ್ರಕರಣಗಳು ದಾಖಲಾಗಿರುವಂತದ್ದು. ಈಗ ಆಲ್ರೆಡಿ ಟೋಟಲ್ ಆಗಿ 20ಕ್ಕೂ ಹೆಚ್ಚಿನ ಎಫ್ಐಆರ್ ಗಳು ದಾಖಲಾಗಿದೆ. ಎಸಿಪಿ ದೂರಿನ ಮೇರೆಗೆ ಈಗ ಡಿಜೆ ಹಳ್ಳಿ ಠಾಣೆಯಲ್ಲಿ ಮತ್ತೊಂದು ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗ್ತಾ ಇರುವಂತದ್ದು. ಒಂದು ಡಿಜೆ ಹಳ್ಳಿ, ಕೆಜಿ ಹಳ್ಳಿ, ಕಾವಲ್ ಬೈರ ಸಂದರ್ಭದಲ್ಲಿ ನಡೆದಂತ ಗಲಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾನೆ ಇದೀವಿ. ತನಿಖೆ ತೀವ್ರ ಗತಿಯಲ್ಲಿ ಸಾಗ್ತಾ ಇದೆ. ಒಂದ್ ಕಡೆ ನವೀನ್ ನ ವಿಚಾರಣೆ, ಇನ್ನು ಒಂದ್ ಕಡೆ ಗಲಭೆಗೆ ಸಂಬಂಧಪಟ್ಟಂತವರನ್ನ ಬಂಧಿಸುವಂತ ಕೆಲಸ ಈಗ ಆಲ್ರೆಡಿ ಭರದಿಂದ ಸಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಗಂಗಾಧರ್, ಎಫ್ಐಆರ್ ಗಳ ಸುರಿಮಳೆನೆ ಆಗ್ತಾ ಇದೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇನ್ನು ಒಂದ್ ಕಡೆ ಎಸಿಪಿ ಮೇಲೆನೆ ಹಲ್ಲೆ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಎಫ್ಐಆರ್ ದಾಖಲಾಗಿರುವಂತದ್ದು. ಏನಾಯ್ತಂತೆ, ಏನೆಲ್ಲ ಇದೆ ಎಫ್ಐಆರ್ ನಲ್ಲಿ? ಎಸ್ ಪೃಥ್ವಿ, ಈ ಒಂದು ಡಿಜೆ ಹಳ್ಳಿ ಗಲಭೆ ಪ್ರಕರಣವನ್ನು ನೋಡಿದ್ರೆ ಇದೆಲ್ಲ ಕೂಡ ವ್ಯವಸ್ಥಿತವಾಗಿ ಪ್ಲಾನ್ ಅನ್ನ ಮಾಡಿಕೊಂಡು ಪೊಲೀಸರ ಮೇಲೆ ಹಲ್ಲೆ ಮಾಡುವಂತಹದ್ದೆಲ್ಲ ಕೂಡ ಗೊತ್ತಾಗುತ್ತೆ. ಅಂದ್ರೆ ಅವತ್ತು ರಾತ್ರಿ ಅಂದ್ರೆ ಆಗಸ್ಟ್ 11ನೇ ತಾರೀಕು ರಾತ್ರಿ ಅವನು ನವೀನ್ ಒಂದು ಪ್ರಚೋದಿತ ಪೋಸ್ಟ್ ಮಾಡ್ತೇನೆ ಅಂತ ನೆಪವಾಗಿ ಇಟ್ಕೊಂಡು ಅವತ್ತು ಡಿಜೆ ಹಳ್ಳಿ ಸ್ಟೇಷನ್ ಬಳಿ ಒಂದು ಗಲಾಟೆಯನ್ನ ಮಾಡ್ತಾ ಇರ್ತಾರೆ. ಇದು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆದಂತಹ ಸಂದರ್ಭದಲ್ಲಿ ಸ್ಟೇಷನ್ಗೆ ನುಗ್ಗಿ ಮತ್ತು ವಾಹನಗಳನ್ನ ಧ್ವಂಸ ಮಾಡ್ತಂತ ಸಂದರ್ಭದಲ್ಲಿ ಅಲ್ಲಿ ಡಿಜೆ ಹಳ್ಳಿ ಪೊಲೀಸ್ ಠಾಣೆಯಿಂದ ಎಸಿಪಿ ರವಿಪ್ರಸಾದ್ ಅವರಿಗೆ ಮಾಹಿತಿ ಹೋಗುತ್ತೆ. ಸರ್, ಈ ತರ ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ, ನೀವು ಬರಬೇಕು, ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆ ವೇಳೆ ಜೀಪ್ ಹಾಕೊಂಡು ರವಿಪ್ರಸಾದ್ ಮತ್ತೆ ಅವರ ಆಪ್ತರು ಅಲ್ಲಿನ ಸಿಬ್ಬಂದಿ ಜೊತೆಯಲ್ಲಿ ಜಿಪ್ಪಲ್ಲಿ ಹೋಗುತ್ತಿದ್ದ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಅವರನ್ನ ಏನಲ್ಲಿ ಉದ್ರಿಕ್ತರ ಗುಂಪು ಗಲಭೆಯನ್ನ ಮಾಡ್ತಾ ಇದ್ರು. ಅವರ ಬಳಿ ಮನವಿಯನ್ನ ಮಾಡ್ತಾರೆ, ಯಾವುದೇ ರೀತಿ ನೀವು ಕಾನೂನನ್ನ ಕೈಗೆ ತೆಗೆದುಕೊಳ್ಬೇಡಿ, ನಿಮ್ಮ ಏನೊಂದು ಮನವಿ ಏನಿದೆ ನಾವು ಕಂಪ್ಲೇಂಟ್ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ, ಆರೋಪಿಯನ್ನ ನಾವು ಬಂಧನ ಮಾಡ್ತೀವಿ ಅಂತ ಒಂದು ಅವ್ರ ಬಳಿ ಮನವಿ ಮಾಡಿದ್ರು ಕೂಡ ರಾತ್ರಿ 9 ಗಂಟೆ ಸುಮಾರು 200-300 ಜನ ಉದ್ರಿಕ್ತರ ಗುಂಪು ಎಸಿಪಿ ಅವರ ಮೇಲೆ ದಾಳಿಯನ್ನ ಮಾಡ್ತಾರೆ. ಅದಲ್ಲದೆ ರವಿಪ್ರಸಾದ್ ಅವರ ಕರಳು ಪಟ್ಟಿಯನ್ನ ಹಿಡ್ಕೊಂಡು ಅವರ ಸಮವಸ್ತ್ರನ ಹಿಡ್ಕೊಂಡು ಹೆಳೆದಾಡ್ತಾರೆ. ಅದಲ್ಲದೆ ಅವರ ಮೇಲೆ ರಾಡ್ನಿಂದ ಕೂಡ ಹೊಡೆಯುವಂಥದ್ದು. ಆ ಸಮಯದಲ್ಲಿ ಬಲಗೈ ಇಟ್ಟಂತ ಸಂದರ್ಭದಲ್ಲಿ ಅವರ ಬೆರಳಿಗೂ ಕೂಡ ಗಾಯವಾಗುತ್ತೆ. ಈ ಸಂದರ್ಭದಲ್ಲಿ ಅವರ ಸಿಬ್ಬಂದಿ ಮತ್ತೆ ಎಸಿಪಿ ರವಿಪ್ರಸಾದ್ ಅವರನ್ನು ಕೂಡ ಅಲ್ಲಿನ ಉದ್ರಿಕ್ತರ ಗುಂಪು ಎಳೆದಾಡುವಂತದ್ದು, ಅವರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮತ್ತೊಂದು ತಂಡ ಅವರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡು ಅವರ ಮೇಲೆ ಕೊಲೆ ಯತ್ನ ಪ್ರಯತ್ನವನ್ನು ಸಹ ಮಾಡುವಂತದ್ದು. ಇದನ್ನೆಲ್ಲ ನೋಡೋದಾದ್ರೆ ಸ್ಟೇಷನ್ಗಳು ಮತ್ತೆ ಅಲ್ಲಿದ್ದಂತಹ ವಾಹನಗಳು ಇದೆಲ್ಲ ಕೂಡ ಅವರ ಮೇಲೆ ಧ್ವಂಸವನ್ನ ಮಾಡೋದು, ಪೊಲೀಸ್ ಸಿಬ್ಬಂದಿ ಮತ್ತೆ ಅಲ್ಲಿನ ಹಿರಿಯ ಅಧಿಕಾರಿಗಳ ಮೇಲೆ ಕೂಡ ಹಲ್ಲೆ ಮಾಡೋಕೆ ಮುಂದಾಗಿರುವಂತದ್ದು. ಮತ್ತೆ ಅವತ್ತು ರಾತ್ರಿ ಎಸಿಪಿ ಅವರ ಮೇಲೆ ಕೂಡ ಹಲ್ಲೆ ಮಾಡೋ ಬಗ್ಗೆ ಈಗಾಗಲೇ ಏನು ರವಿಪ್ರಸಾದ್ ಅವರಿಗೆ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿರುವಂತದ್ದು. ಅದರಲ್ಲಿ ಆ ಎಫ್ಐಆರ್ ಪ್ರತಿಯಲ್ಲಿ ಕೊಲೆ ಯತ್ನಕ್ಕೆ ಪ್ರಯತ್ನ ಮಾಡಿರುವಂತದ್ದು ಮತ್ತೆ ಅವರ ಸಮವಸ್ತ್ರವನ್ನು ಎಳೆದಾಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತ ಎಲ್ಲ ಒಂದು ಮಾಹಿತಿಯನ್ನ ಎಫ್ಐಆರ್ ಅಲ್ಲಿ ದೂರನ್ನ ಈಗಾಗಲೇ ದಾಖಲು ಮಾಡಿರುವಂತದ್ದು. ಇಲ್ಲಿ ಪೊಲೀಸ್ ಠಾಣೆಗೆ ಹೋದಂತವರು ಕೆಲವು ಪ್ರಮುಖ ನಾಯಕರು, ಅದರ ಜೊತೆಗೆ SDPI ನ ಮುಖಂಡರು ಕೂಡ ಇದ್ರು. ಇವರ ಮೇಲೆ ಹಲ್ಲೆಯನ್ನ ಮಾಡಿದಂತವ್ರು ಯಾರು ಅನ್ನೋದ್ರ ಬಗ್ಗೆ ಪರ್ಟಿಕ್ಯುಲರ್ಲಿ ಏನಾದ್ರು ನೇಮ್ಸ್ ಗಳನ್ನ ಮೆನ್ಷನ್ ಮಾಡಿದಾರ ಅಲ್ಲಿ?
ಎಸ್ ರವಿಪ್ರಸಾದ್, ಎಸ್ ಪೃಥ್ವಿ, ಈ ಒಂದು ACP ರವಿಪ್ರಸಾದ್ಗೆ ಸಂಬಂಧಪಟ್ಟ ಅಂದ್ರೆ ಅವರೇನು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ, ಅಲ್ಲಿ ಯಾರು ಇವರ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅನ್ನೋ ಬಗ್ಗೆ ಕೂಡ ಹೆಸರನ್ನು ಕೂಡ ಅವರ ಗುರುತುಪಡಿ, ಯಾಕಂದ್ರೆ ಎಲ್ಲ ಒಂದು ಪುಂಡರ ಗ್ಯಾಂಗ್ ಮಾಸ್ಕ್ ಗಳನ್ನ ಹಾಕೊಂಡಿದ್ರು. ಹೀಗಾಗಿ ಅವರ ಗುರುತು ಕೂಡ ಇನ್ನು ಏನು ACP ಅವರಿಗೆ ಸಿಕ್ಕಿಲ್ಲ. ಈಗ ಸಿಬ್ಬಂದಿ ಅವರ ಪತ್ತೆ ಕಾರ್ಯಕ್ಕೆ ಶುರು ಮಾಡಿರುವಂತದ್ದು, ಯಾಕಂದ್ರೆ ಅವರೆಲ್ಲರೂ ಕೂಡ ಅವರ ಮುಖಚಹರೆಯನ್ನ ಕಂಡುಹಿಡಿರುವಂತದ್ದು. ಅವರೆಲ್ಲ ಕೂಡ DJ ಹಳ್ಳಿ ಮತ್ತೆ KG ಹಳ್ಳಿ ಲಿಮಿಟ್ಸ್ ನಲ್ಲಿ ಅವರಿರುವಂತ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ. ಹೀಗಾಗಿ ರಾತ್ರಿ ಕೆಲವೊಂದಿಷ್ಟು 15ಕ್ಕೂ ಹೆಚ್ಚು ಪುಂಡರನ್ನ ಇದೇ ಒಂದು ಪೊಲೀಸ್ ಸ್ಟೇಷನ್ಗಳಿಗೆ ನುಗ್ಗಿ ಧ್ವಂಸವನ್ನ ಮಾಡಿದ್ರು. ಅಂತವರ ಪತ್ತೆ ಕಾರ್ಯವು ರಾತ್ರಿ 15ಕ್ಕೂ ಹೆಚ್ಚಿನ ಪುಂಡರನ್ನ ಬಂಧನ ಮಾಡಿರುವಂಥದ್ದು. ಉಳಿದವರ ಕೈ ಕೂಡ ಶೋಧ ಕಾರ್ಯವನ್ನ ನಡೆಸ್ತಾ ಇರುವಂತದ್ದು. ಅವರೆಲ್ಲರೂ ಕೂಡ ಉದ್ದೇಶಪೂರ್ವಕವಾಗಿ ಸ್ಟೇಷನ್ಗೆ ನುಗ್ಗಿ ಧ್ವಂಸ ಮಾಡಿ, ಇದಲ್ಲದೆ ಅವರ ಮನವಿಯನ್ನ ಮಾಡಕ್ಕೆ ಬಂದಂತಹ ACP ಅವರ ಮೇಲೆ ಕೂಡ ಹಲ್ಲೆಯನ್ನ ಮಾಡಿ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸುವ ಬಗ್ಗೆ ಈಗ ದೂರನ್ನ ದಾಖಲು ಮಾಡಿರುವಂತದ್ದು. ಬಟ್ ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಪೊಲೀಸರ ಮೇಲೆ ಯಾರು ಹಲ್ಲೆಯನ್ನ ಮಾಡಿದ್ರು ಅಂತವರನ್ನ ಐಡೆಂಟಿಫೈ ಮಾಡಿ ವಿಡಿಯೋಗಳನ್ನ ಪರಿಶೀಲಿಸಿ ಅಂತವರ ಹುಡುಕಾಟವನ್ನ ಈಗ ನಡೆಸ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾ ಬೆಂಗಳೂರಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ DJ ಹಳ್ಳಿ ಪೊಲೀಸರಿಂದ ನಿನ್ನೆ ರಾತ್ರಿನೂ ಕೂಡ ಮಿಡ್ ನೈಟ್ ಆಪರೇಷನ್ ನಡೆದಿದೆ. ಮತ್ತೆ 15ಕ್ಕೂ ಹೆಚ್ಚು ಆರೋಪಿಗಳನ್ನ ಬಂಧಿಸಲಾಗಿರುವಂತದ್ದು. ಮೊನ್ನೆ ರಾತ್ರಿನೂ ಕೂಡ ಮಿಡ್ ನೈಟ್ ಆಪರೇಷನ್ ಅನ್ನ ಮಾಡಿದ್ರು. ನಿನ್ನೆ ರಾತ್ರಿನೂ ಕೂಡ ಮಿಡ್ ನೈಟ್ ಆಪರೇಷನ್ ನಡೆದಿದೆ. ಒಟ್ನಲ್ಲಿ ಈ ಆರೋಪಿಗಳಿಗೋಸ್ಕರ ತಲಾಶನ್ನ ಮುಂದುವರಿಸಿದ್ದಾರೆ ಪೊಲೀಸರು. ಯಾರನ್ನೂ ಕೂಡ ಬಿಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ತಲಾಶ್ ಮುಂದುವರೆದಿದೆ. DJ ಹಳ್ಳಿ KG ಹಳ್ಳಿಯ ಗಲ್ಲಿಗಳಲ್ಲಿ ಹುಡುಕಾಟವನ್ನ ಮುಂದುವರಿಸಿದ್ದಾರೆ. ರಾತ್ರಿ 12ರಿಂದ ಬೆಳಗಿನ ಜಾವದ ತನಕ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ACP ರವಿಪ್ರಸಾದ್ ಅವರ ನೇತೃತ್ವದಲ್ಲಿ ಆರೋಪಿಗಳನ್ನ ಬಂಧಿಸಲಾಗ್ತಾ ಇದೆ. ನಿಮ್ಗೆ ಈಗಷ್ಟೇ ತೋರಿಸ್ತಾ ಇದ್ವಿ, ACP ಆಗಿರುವಂತ ರವಿಪ್ರಸಾದ್ ಅವರ ಮೇಲೆ ದೂರನ್ನ ಕೊಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಇವರ ಕೊರಳ ಪಟ್ಟಿಗೂ ಕೂಡ ಕೈ ಹಾಕಿದ್ರು. ಹಲ್ಲೆಯನ್ನ ಮಾಡಿರುವಂತ ಘಟನೆ ಕೂಡ ನಡೆದಿದೆ ಆ ಒಂದು ಪೊಲೀಸ್ ಠಾಣೆಯಲ್ಲಿ. ಅವರ ನೇತೃತ್ವದಲ್ಲೇ ಕಾರ್ಯಾಚರಣೆ ನಡೆದಿದೆ. ಅಲ್ಲಿ DJ ಹಳ್ಳಿ ಮತ್ತು KG ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಗಲಭೆ ನಡೀತಲ್ಲ, ಈ 3 ಏರಿಯಾಗಳಲ್ಲಿ ಕಾವಲ್ ಭೈರಸಂದ್ರ, DJ ಹಳ್ಳಿ, KG ಹಳ್ಳಿಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 42 FIRಗಳು ದಾಖಲಾಗಿರುವಂತದ್ದು. ಅದರಲ್ಲಿ 27 FIRಗಳು DJ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ರೆ KG ಹಳ್ಳಿಯಲ್ಲಿ 15 FIRಗಳು ದಾಖಲಾಗಿದ್ದಾವೆ. ಆಸ್ತಿ ಪಾಸ್ತಿ ಹಾನಿ ಬಗ್ಗೆ ಸಾರ್ವಜನಿಕರು ಕೂಡ ದೂರನ್ನ ಕೊಡ್ತಾ ಇದ್ದಾರೆ. ಕಾರು, ಬೈಕ್ ಸೇರಿದಂತೆ ಮನೆ ಧ್ವಂಸದ ಬಗ್ಗೆ ದೂರನ್ನ ನೀಡಿರುವಂತದ್ದು. ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಾ ಇದಾವೆ ದೂರುಗಳ ಸಂಖ್ಯೆ. ಯಾಕಂದ್ರೆ ಇಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. ಸೊ ಹೀಗಾಗಿ ದೂರನ್ನ ಕೊಡ್ತಾನೆ ಹೋಗ್ತಾ ಇದ್ದಾರೆ. DJ ಹಳ್ಳಿ, KG ಹಳ್ಳಿಯಲ್ಲಿ ಮುಂದುವರೆದಿದೆ ನಿಷೇಧಾಜ್ಞೆ. ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಜನರ ಓಡಾಟ ಹೆಚ್ಚಳವಾಗಿದೆ. ತೆರೆದ ಅಂಗಡಿಗಳನ್ನ ಕ್ಲೋಸ್ ಮಾಡಿಸ್ತಾ ಇದ್ದಾರೆ ಪೊಲೀಸರು. ಇಲ್ಲಿ ಅನಾವಶ್ಯಕವಾಗಿ ಓಡಾಡ್ತಿರುವಂತವರಿಗೆ ಲಾಠಿ ರುಚಿ ಕೂಡ ಸಿಗ್ತಾ ಇದೆ. ಅಲ್ಲಿ ವಾಹನ ಸವಾರರನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಪೊಲೀಸರು. ಒಂದ್ ಕಡೆ ಗಲಭೆ ನಡೆದಿದ್ದಂತ ವಿಚಾರ. ಸೊ ಹೀಗಾಗಿ ಅಲ್ಲಿ ಆ ಒಂದು ಪ್ರದೇಶಗಳಲ್ಲಿ ಹೈ ಅಲರ್ಟ್ ನಲ್ಲಿ ಇದ್ದಾರೆ ಪೊಲೀಸರು. ಮತ್ತೊಂದ್ ಕಡೆ ಇವತ್ತು ಸ್ವಾತಂತ್ರ್ಯ ದಿನೋತ್ಸವ. ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯಬಾರದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಹಲೋ, ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ. ಆ ಒಂದು ಸ್ಥಳದಿಂದನೇ ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಎಸ್ ಶರಣು ಹಂಪಿ, ಹೇಗಿದೆ DJ ಹಳ್ಳಿ, KG ಹಳ್ಳಿ, ಕಾವಲ್ ಭೈರಸಂದ್ರದ ಪರಿಸ್ಥಿತಿ? ಪೃಥ್ವಿರಾಜ್, DJ ಹಳ್ಳಿ, KG ಹಳ್ಳಿ ಹಾಗೂ ಕಾವಲ್ ಭೈರಸಂದ್ರದಲ್ಲಿ ನಿಷೇಧಾಜ್ಞೆ ಮುಂದುವರೆದಿದೆ. ಇವತ್ತು ಬೆಳಗ್ಗೆ ಸ್ವಾತಂತ್ರ್ಯೋತ್ಸವ ಹಿನ್ನೆಲೆಯಲ್ಲಿ ಅವಕಾಶ ನೀಡಿತ್ತು. ಅಂದ್ರೆ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ಲಿಕ್ಕೆ ಯಾರ್ಯಾರು ಬರ್ತಾರೆ ಅವರಿಗೆ ಅವಕಾಶ ನೀಡಿತ್ತು. ಸೊ ಈ ಹಿನ್ನೆಲೆಯಲ್ಲಿ DJ ಹಳ್ಳಿಯ ರಸ್ತೆ, DJ ಹಳ್ಳಿಯಿಂದ KG ಹಳ್ಳಿ ಹೋಗುವ ರಸ್ತೆಯಲ್ಲಿ ಸ್ವಾತಂತ್ರ್ಯೋತ್ಸವಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದು ಹೊರತುಪಡಿಸಿದಂತೆ ಪೊಲೀಸರು ಎಲ್ಲ ವೃತ್ತಗಳಲ್ಲಿ ಮತ್ತು ಪ್ರಮುಖ ರಸ್ತೆಗಳಲ್ಲಿ ಪೊಲೀಸರು ನಿಂತ್ಕೊಂಡು ಅನಗತ್ಯವಾಗಿ ವಾಹನ ಸಂಚಾರ ಮಾಡೋರಿಗೆ ಲಾಠಿ ರುಚಿ ತೋರಿಸ್ತಾ ಇದ್ದಾರೆ. ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಎಸೆನ್ಷಿಯಲ್ ಸರ್ವಿಸ್ ಇದ್ದವರಿಗೆ ಮಾತ್ರ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಇದು ಹೊರತುಪಡಿಸಿದಂತೆ ತೆರೆದಂತ ಏನ್ ಶಾಪ್ಗಳನ್ನು ಓಪನ್ ಇದ್ವೋ ಅವುಗಳನ್ನು ಕೂಡ ಮುಚ್ಚಿಸ್ತಾ ಇದ್ರು. ಬೆಳಗ್ಗೆ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಶಾಪ್ಗಳೆಲ್ಲವನ್ನು ಕೂಡ ಬಹುತೇಕ ಓಪನ್ ಮಾಡ್ಬಿಟ್ಟಿದ್ರು. ಆದ್ರೆ ಪೊಲೀಸರು ಬಂದು ನಿಷೇಧಾಜ್ಞೆ ಜಾರಿ ಇದೆ, ಸೊ ಕ್ಲೋಸ್ ಮಾಡಿ ಅಂತ ಹೇಳಿಕೊಳ್ಳೇನೆ ಒಬ್ಬೊಬ್ಬರಾಗಿ ಕ್ಲೋಸ್ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವರು ಮಾತ್ರ ಸಾಕಷ್ಟು ರೀತಿಯಾಗಿ ಈ DJ ಹಳ್ಳಿಗೆ ಹೋಗುವಂತ ರಸ್ತೆ ಇದು, ಈ ರಸ್ತೆಯಲ್ಲಿ ಅನಗತ್ಯವಾಗಿ ಓಡಾಡುವಂತ ಸಂಖ್ಯೆ ಜಾಸ್ತಿ ಆಗ್ತದೆ. ಪೊಲೀಸರು ಕೂಡ ಇದರ ಅನ್ನೋ ಕಾರಣಕ್ಕಾಗಿ ಅಲ್ಲೇ ವಾಹನ ಸವಾರರು ಯೂ-ಟರ್ನ್ ತೆಗೆದುಕೊಳ್ತಾ ಇದ್ದಾರೆ. ಪೊಲೀಸರು ಕೂಡ ಅವರನ್ನ ವಾಪಸ್ ಕಳಿಸುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ.
ಎಷ್ಟು ನಿಷೇಧಾಜ್ಞೆ ಜಾರಿ ಇದ್ರೂ ಕೂಡ ಇಲ್ಲಿಯ ಜನ ನಿಷೇಧಾಜ್ಞೆ ರೀತಿಯಾಗಿ ಯಾವುದೇ ರೀತಿಯಂತ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಯಾಕಂದ್ರೆ ಇಲ್ಲಿರುವಂತ ಪೊಲೀಸರು ಕೂಡ ಈಗ ಸ್ಥಳೀಯರ ಸಹಕಾರದಿಂದ ರೋಡ್ ಅನ್ನು ಕೂಡ ಬಂದ್ ಮಾಡಿಸ್ತಾ ಇದ್ದಾರೆ. ಅನಗತ್ಯವಾಗಿ ಓಡೋಡರು ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ಕ್ಲೋಸ್ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶರಣು ಹಂಪಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲಭೆ ಬಳಿಕ ಏರಿಯಾ ಬಿಟ್ಟು ಹೋಗ್ತಾ ಇದ್ದಾರೆ ಯುವಕರು. ಟ್ಯಾನರಿ ರಸ್ತೆಯ ಬಹುತೇಕ ಯುವಕರು ನಾಪತ್ತೆ ಆಗ್ತಾ ಇದ್ದಾರೆ. ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆ ಬಳಿಕ ಏರಿಯಾವನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಯುವಕರು. ಟ್ಯಾನರಿ ರಸ್ತೆಯ ಬಹುತೇಕ ಯುವಕರು ನಾಪತ್ತೆ ಆಗಿರುವಂತದ್ದು, ಅಂದ್ರೆ ಓಡೋಗ್ಬಿಟ್ಟಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ. ಗಲಭೆಕೋರರ ಪತ್ತೆಗೆ ಪ್ರತಿ ಏರಿಯಾದಲ್ಲೂ ಕೂಡ ಕಾಕಿ ಅವರು ಹುಡುಕ್ತಾ ಇದ್ದಾರೆ. ಆ ಒಂದು ಮೊಬೈಲ್ ದೃಶ್ಯಾವಳಿಗಳನ್ನ ಆಧರಿಸಿ, ಸಿಸಿಟಿವಿಯ ದೃಶ್ಯಾವಳಿಗಳನ್ನ ಆಧರಿಸಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಮನೆಗಳಿಗೆ ಹೋದ್ರೆ ಮನೆಯಲ್ಲಿ ಯುವಕರೇ ಇಲ್ಲ, ಎಸ್ಕೇಪ್ ಆಗಿದ್ದಾರೆ ಆ ಗಲಭೆಕೋರರು. ಸೊ ನಮ್ಮನ್ನ ಬಂಧಿಸ್ತಾರೆ ಅಂತ ಅವರಿಗೆ ಗ್ಯಾರಂಟಿ ಇದೆ. ಸೊ ಹೀಗಾಗಿನೇ ಎಸ್ಕೇಪ್ ಆಗಿದ್ದಾರೆ ಪೊಲೀಸರು ಬರೋದಕ್ಕೆ ಮುಂಚೆನೆ. ಕಳೆದ 2 ರಾತ್ರಿಯಿಂದಲೂ ಕೂಡ ಮಿಡ್ ನೈಟ್ ಆಪರೇಷನ್ ಕೂಡ ನಡೀತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ಏನಾಯ್ತು ಅನ್ನೋದ್ರ ಬಗ್ಗೆ. ಎಸ್ ಮುನಿರಾಜು, ಗಮನಿಸ್ತಾ ಇದೀವಿ 2 ದಿನಗಳಿಂದ ಮಿಡ್ ನೈಟ್ ಆಪರೇಷನ್ ನಡೀತಾ ಇದೆ. ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಮೊಬೈಲ್ ದೃಶ್ಯಾವಳಿಗಳನ್ನ, ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವ ರೀತಿಯಾಗಿ ಆ ಗಲಭೆಕೋರರು ಎಸ್ಕೇಪ್ ಆಗ್ತಿದ್ದಾರೆ ಅಂತ ಅಲ್ಲಿ ಆ ಪೃಥ್ವಿ ಕಳೆದ 2-3 ದಿನಗಳಿಂದ ಒಂದು ರಾತ್ರಿ ವೇಳೆ ಒಂದು ಗಲಭೆಕೋರರಿಗೆ ಒಂದು ಶೋಧ ನಡೆಸಿದ್ದಾರೆ. ಆದ್ರೆ ಈ ವೇಳೆ ಮನೆಗಳಲ್ಲಿರುವಂತಹ ಯುವಕರು ಬಹುತೇಕ ಮಂದಿ ಈ ಒಂದು ಏರಿಯಾದಿಂದ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ ಒಂದು ಪೊಲೀಸರು ಒಂದು ಶೋಧದ ವೇಳೆ ಗೊತ್ತಾಗಿರುವಂತದ್ದು. ಯಾಕಂದ್ರೆ ಗಲಭೆ ವೇಳೆ ಸಾಕಷ್ಟು ಜನ ಯುವಕರ ದಂಡೆ ಜಾಸ್ತಿಯಾಗಿ ಸೇರಿದ್ರಿಂದ ಈಗ ಮನೆಯ ಶೋಧ ಮತ್ತೆ ಕೆಲವು ಏರಿಯಾಗಳನ್ನು ಸರ್ಚ್ ಮಾಡಿದ್ದಾರೆ. ಆದ್ರೆ ಬಹುತೇಕ ಮಂದಿ ಡಿಜೆ ಹಳ್ಳಿ, ಕೆಜಿ ಹಳ್ಳಿ ಮತ್ತೆ ಟ್ಯಾನಿ ರಸ್ತೆಯಲ್ಲಿ ಇದ್ದಂತ ಯುವಕರು ನಾಪತ್ತೆ ಆಗಿರೋದು ಈಗ ಗೊತ್ತಾಗಿರುವಂತದ್ದು. ಯಾಕಂದ್ರೆ ಗಲಭೆ ಬಳಿಕ ಪೊಲೀಸರು ತಮ್ಮ ಬೆನ್ನು ಬೀಳ್ತಾರೆ, ತಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಾದ ಬಳಿಕ ಸಾಕಷ್ಟು ಜನ ಮನೆಗಳನ್ನ ಬಿಟ್ಟು ಬೆಂಗಳೂರನ್ನೇ ಬಿಟ್ಟು ತೊರೆದಿದ್ದಾರೆ ಅಂತ ಈಗ ತನಿಖೆಯಿಂದ ಗೊತ್ತಾಗಿರೋದ್ರಿಂದ ತಾಂತ್ರಿಕವಾಗಿ ಅವರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಪೃಥ್ವಿ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇದ್ದೀರಾ, ಇಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನ ಶುರು ಮಾಡ್ತಿದ್ದಂತೆ ಈ ಗಲಭೆಕೋರರಿದ್ರಲ್ಲ, ಈ ಒಂದು ಗಲಭೆಯನ್ನ ಸೃಷ್ಟಿ ಮಾಡಿದಂತವ್ರು ಅವರು ಎಸ್ಕೇಪ್ ಆಗಿದ್ದಾರೆ. ಯಾಕಂದ್ರೆ ಇಲ್ಲಿ 100-200 ಜನ ಅಲ್ಲ ಈ ಗಲಭೆಯನ್ನ ಎಬ್ಬಿಸಿದಂತವ್ರು, ಸುಮಾರು 3000ಕ್ಕೂ ಹೆಚ್ಚಿನ ಜನ ಇದ್ದಿದ್ದಂಥದ್ದು. ಸೊ ಹೀಗಾಗಿ ಯಾರನ್ನೂ ಬಿಡಬಾರ್ದು ಅನ್ನುವಂತ ದೃಷ್ಟಿಯಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಸ್ಕೇಪ್ ಆಗುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ.